ಕರ್ನಾಟಕ ಸರ್ಕಾರ ಜಲಸಂಪನ್ಮೂಲ ಇಲಾಖೆ ಕೃಷ್ಣಾ ಜಲಭಾಗ್ಯ ನಿಗಮ ಅಣೆಕಟ್ಟು ವಲಯ ಆಲಮಟ್ಟಿ ಎಲ್ರಿದಂಡೆ ಕಾಲುವೆ ವಿಭಾಗ ಕಚೇರಿ ಹುನಗುಂದ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಅಡಿವೆಹಾಳ ಕೂಡಲ ಸಂಗಮ ರಸ್ತೆಯ ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ಸೇತುವೆಯ ಕೂಡು ರಸ್ತೆಯ ಕಾಮಗಾರಿ ಭೂಮಿ ಪೂಜೆಯನ್ನು ಹುನಗುಂದ ಮತಕ್ಷೇತ್ರದ ಶಾಸಕರು ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರ್ ಭೂಮಿ ಪೂಜೆ ನೆರವೇರಿಸಿದರು. ಡಿಸ್ಟೆನ್ಸ್ ಕಡಿಮೆ ಆಗ್ತದೆ. ಆ ಒಂದು ಪರ್ಪಸ್ಗೆ ಮಾಡಲಾಗಿದೆ. ಇದು ಬೇಸಿಕಲಿ ಟೋಟಲ್ 53 ಕೋಟಿಗಳಿಗೆ ನಾವು ಆಲ್ರೆಡಿ ಈಗ ಕೆಲಸ ಮಾಡಿದ್ದೀವಿ. ಅದರಲ್ಲಿ ಸ್ವಲ್ಪ ಕ್ವಾಂಟಿಟಿ ವೇರಿಯೇಷನ್ ಆಗಿರೋದ್ರಿಂದ, ಆಮೇಲೆ ಇಲ್ಲಿ ಬಂದಂಥ ಪ್ರವಾಹದಿಂದ ಸ್ವಲ್ಪ ಕ್ವಾಂಟಿಟಿ ವೇರಿಯೇಷನ್ ಆಯಿತು. ಆ ವೇರಿಯೇಷನ್ ಪರ್ಪಸ್ಗೆ ಈ ಅಪ್ರೋಚ್ ರೋಡನ್ನು ನಾವು ಅಡಿಷನಲ್ ಆಗಿ ತಗೋಬೇಕಾಯ್ತು. ಈ ಅಪ್ರೋಚ್ ರೋಡ್ ಅಂದ್ರೆ ಈಗ ನಾವು ಬಿಟ್ಟಿರೋ ಸ್ಥಾನದಿಂದ ಇಲ್ಲಿ ಮುಂದೆ SH ಬರುತ್ತೆ, ಸ್ಟೇಟ್ ಹೈವೇ ಬರುತ್ತೆ. ಅದಕ್ಕೂ ಅಡಿಯಾಳ ವಿಲೇಜ್ ಮುಖಾಂತರ ಹೋಗಿ ಕನೆಕ್ಟ್ ಆಗುತ್ತೆ. ಆ ಕನೆಕ್ಟ್ ಆಗೋ ಒಂದು ಕೂಡು ರಸ್ತೆ, ಮತ್ತೆ ಅಲ್ಲಿ ಏನೋ ಒಂದು ಸ್ಟಾರ್ಟಿಂಗ್ ಅಲ್ಲಿ ಸರ್ಕಲ್ ಇಂದ ಜಂಕ್ಷನ್ ವರೆಗೂ ರಸ್ತೆ 5.5 ಮೀಟರ್ ಬಿಡ್ತಿದೆ. ನಮ್ ಸ್ಟ್ಯಾಂಡರ್ಡ್ ಬಿಡ್ತಿರೋದು 7.5 ಮೀಟರ್ 2 ಲೇನಿಗೆ. ಸೊ ಅದನ್ನು ಸಹಿತ 5.5 2 ಲೇನ್ ಮಾಡಕ್ಕೆ ಇದರಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಈ ಕಾಮಗಾರಿನ ಒಟ್ಟು 940 ಲಕ್ಷಗಳಿಗೆ ಎಸ್ಟಿಮೇಷನ್ ಮಾಡಿ ಸ್ಯಾಂಕ್ಷನ್ ತಗೊಂಡಿದ್ದೀವಿ. ಇದಕ್ಕೆ ಗುತ್ತಿಗೆದಾರರು 815 ಕೋಟಿಗೆ ಗುತ್ತಿಗೆಯನ್ನ ನೀಡಿ ಅವರ ಒಂದು ದರ ನೀಡಿ ಅದು ಎಲ್ಲ ನಮ್ಮ ಇದರಲ್ಲಿ ಡಿಸೈಡ್ ಆಗಿ ಅವರ ಕ್ವಾಲಿಫಿಕೇಶನ್ ಪ್ರಕಾರ ಅವರನ್ನ ರೋಗಿ ಅಂತೇಳಿ ಅವ್ರ ಕಾಂಟ್ರಾಕ್ಟರ್ಗೆ ಗುತ್ತಿಗೆ ಫಿಕ್ಸ್ ಮಾಡಲಾಗಿದೆ. ಕೃಷ್ಣ ಭಾಗ್ಯ ಜಲ ನಿಗಮದ ಅಡಿಯಲ್ಲಿ ನಿರ್ಮಾಣ ಆಗ್ತಿರುವಂತ ಕೂಡಲ ಸಂಗಮ ಅಡಿವಾಳ ಸೇತುವೆಯ ಈ ಕೂಡು ರಸ್ತೆಗಳ ಇಂದಿನ ಈ ಭೂಮಿ ಪೂಜೆ ಸಮಾರಂಭದ ವೇದಿಕೆ ಮೇಲೆ ಅತಿಥಿಗಳಾಗಿ ಉಪಸ್ಥಿತಿರುವಂತ ನಮ್ಮ ತಂದೆಯವರು ಶಾಸಕರಿದ್ದರು. 2ನೇ ಬಾರಿ ಶಾಸಕರಿದ್ದಾಗ ಇದೇ ನಮ್ಮ UKP ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಅಂತ ಇತ್ತು. ಮೊದಲು UKP ಅಡಿಯಲ್ಲಿ ಒಂದು ಸೇತುವೆ ಆಗಬೇಕು ಅಂತ ಹೇಳಿ ಅಂದಿನ ಇಂಜಿನಿಯರ್ ಕಡೆ ಒಂದು ಎಸ್ಟಿಮೇಟ್ ಮಾಡಿಸಿದ್ರು. ಬಹುತೇಕ ಈ ನದಿ ಮಲಪ್ರಭಾ ನದಿ ಎಷ್ಟು ಇತ್ತು ಅನ್ನೋದನ್ನ ನಿಮಗೆ ಎಲ್ಲ ಗೊತ್ತಿರುವಂತ ವಿಷಯ. ಯಾಕಂದ್ರೆ ನಾವು ಜಾತ್ರೆ ಕೂಡಲ ಸಂಘ ಜಾತ್ರೆ ತರಬೇಕಂದ್ರೆ ಅಡಿವಾಳಕ್ಕೆ ಬಂದ ಹೊಳಿಗೆ ಹಾಕ್ತಿದ್ವಿ. ನಾವು ಸಣ್ಣದಿದ್ದಾಗ ಎತ್ತಿನ ಬಂಡಿ ಕಟ್ಕೊಂಡು ಬಂದು ಅಡಿವಾಳದಾಗ ಅಲ್ಲೇ ದಂಡಿಗೆ ಕೊಳ್ಳ ಹರಿಯೋದು, ಈ ಕಡೆ ನಾವು ಹೊಳಿ ದಾಟಿ ಬರ್ತಿದ್ವಿ. ಅವತ್ತಿಂದ ಅನೇಕ ಈ ಭಾಗದ ಜನ ಆ ಕಡೆ ಭಾಗದ ಜನ ಅಡಿವಾಳ ಕಡೆ ಗನ್ನೂರು ಇರ್ಬೋದು, ನಮ್ಮ ₹1 ಸೇತುವೆ ಅದು. ಆದ್ರೆ ಅದು ಹಲವಾರು ಕಾರಣದಿಂದ 53 ಕೋಟಿ ರೂಪಾಯಿ ಪೇಮೆಂಟ್ ಆಗಿದೆ. ಆದ್ರೆ ಇವತ್ತು ನಾವು ಭೂಮಿ ಪೂಜೆ ಮಾಡಿದ್ದು ಈ ಕಡೆ ಅಡಿವಾಳ ನಮ್ಮ SH ಕೂಡುವ ರಸ್ತೆ ಮತ್ತು ಆ ಕಡೆ ಇನ್ನೂ 5.5 ಮೀಟರ್ ರಸ್ತೆ ಮಾಡಬೇಕಾಗಿದೆ. ಅದು 9 ಕೋಟಿ 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇದು ಬಾಕಿ ಇರುವಂತ ಕೆಲಸ. ಬಹುತೇಕ ಈಗಾಗಲೇ ಗಂಗಾಧರ್ ಅವರು ಮಾತಾಡಿದ್ರು, ಇದು ಯಾಕೆ ವಿಳಂಬ ಆಯ್ತು, ಏನಾಯ್ತು. ಅದೇ ಬ್ರಿಡ್ಜಿನ ಮುಗಿದಿಲ್ಲ, ಇನ್ನು ಸಂಪೂರ್ಣ ಮುಗಿಬೇಕಲ್ಲ. ಆ ಕಡೆ ಈ ಕಡೆ ರಸ್ತೆ ಮುಗಿದು ಜನರ ಸಂಚಾರ ಮಾಡಿದಾಗ, ಸುಗಮವಾಗಿ ಸಂಚಾರ ಮಾಡಿದಾಗ ಅದು ಉದ್ಘಾಟನೆ ಆದಂಗ. ನಾರಾತುರಿಯಲ್ಲಿ ಇವ್ರು ಮಾಡಲಾರ್ದವರು ಉದ್ಘಾಟನೆ ಕಲ್ಲು ಹಾಕೊಂಡ್ರ ಅವ್ರ ಮನೆ ಮುಂದೆ. ಅವ್ರ ಮನೆ ಕಲ್ಲು ಹಾಕೊಂಡ್ರ, ಇಲ್ಲಿ ಹಾಕಿಲ್ಲ, ಇಲ್ಲಿ ಹಾಕಕ್ಕೂ ಕೊಡುದಿಲ್ಲ, ಯಾಕಂದ್ರೆ ಪೂರ್ಣ ಆಗುವವರೆಗೆ ನಾನು ಬಿಡೋದಿಲ್ಲ. ಅವ್ರು ಕಲ್ಲು ಬೊಮ್ಮಾಯಿ ಅವ್ರು ಬಂದ್ರು, ಎಲ್ಲ ಉದ್ಘಾಟನೆ ಮಾಡಿವಿ ಅಂತ ಹೇಳಿ ಮುಗಿಲಾರ ಕೆಲಸ ಸದ್ಯ ಕಲ್ಲು ಹಾಕಿ ಹೋಗ್ಬಿಟ್ರು ಅವ್ರು. ಅಂದ್ರೆ ಅವ್ರಿಗೆ ಅಷ್ಟೇ ಹೆಸರು ಉಳಿಸಿ ಹೋಗೋದು ಕಲ್ನಾಗ. ಆ ಕೆಲಸ ಮಾಡ್ಯಾರ. ಯಾಕಂದ್ರೆ ಇಲ್ಲಿ ರೈತರಿಗೆ ಪರಿಹಾರ ಕೊಡ್ಬೇಕು ಅಡಿವಾಳದವ್ರಿಗೆ. ಯಾಕಂದ್ರೆ ಬಹಳ ಇರುವಂತದ್ದು 1 ಕಿಲೋಮೀಟರ್ ಚಿಲ್ಲರ ಅಷ್ಟೇ ಉಳಿದಿದ್ದು ಮಾಡುವಂಥದ್ದು. ಆ ರೈತರಿಗೆ ಪರಿಹಾರ ಕೊಡಿಸ್ಲಿಲ್ಲ ಇವ್ರು 5 ವರ್ಷ. ಇಲ್ಲಿ ಬ್ರಿಡ್ಜ್ ಮಾಡೋದು ದೂರ ಹೊತ್ತು ಇವ್ರದ್ದು ಕತಿ. 5 ವರ್ಷ ಆ ರೈತರು ಏನು ಇವತ್ತು ಭೂಮಿಯನ್ನು ಕಳ್ಕೊಂತಾ ಇದಾರ, ಆ ರೈತರಿಗೆ ಪರಿಹಾರ ಕೊಡಿಸುವಂತ ಕೆಲಸ ಮಾಡಲಿಲ್ಲ. ಇವತ್ತು ನಾನು ಕಳೆದ 1 ವರ್ಷದಿಂದ ಸತತವಾಗಿ
ಆ ರೈತರಿಗೆ ಪರಿಹಾರ ಕೊಡಿಸ್ಬೇಕು, ಅವ್ರು ಹೆಚ್ಚುವರಿ ಜಮೀನು ಆಗ್ಬೇಕು, ಪರಿಹಾರ ಬರಬೇಕು ಅನ್ನೋ ಒಂದು ಕಾರಣಕ್ಕೆ ಬಹಳಷ್ಟು ಜನ ರೈತರು ಹೇಳಿದ್ರು ನನಗೆ, ಇಲ್ಲ ನಮ್ಮ ಭೂಮಿ ಇಷ್ಟು ಹೋಗ್ತಾ ಇದೆ, ಇಷ್ಟೇ ಉಳಿತಾ ಇದೆ, ಅದಕ್ಕೆ ಹೆಚ್ಚುವರಿ ನಮಗೆ ಪರಿಹಾರ ಕೊಟ್ರೆ ಭೂಮಿಯನ್ನ ಇದನ್ನ ಭೂಸ್ವಾಧೀನ ಮಾಡಿ ಅದಕ್ಕೆ ನಮಗೆ ದುಡ್ಡನ್ನು ಕೊಡಿಸ್ಬೇಕು ಅಂದಾಗ ಈಗಾಗಲೇ ಸುಮಾರು ಹಲವಾರು ರೈತರಿಗೆ ಈಗಾಗಲೇ ಅವಾರ್ಡ್ ಆಗಿದೆ.